ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ್ನಾಗೆರಗುವೆ, ಪಕ್ಷಿವಾಹನ್ನಾಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ. 36ನೆಯ ಪದ್ಯ. ರಮ್ಯೆ ದೇವಿಯರ ನಪ್ಪಿಕೊಂಡಿಪ್ಪುದು, ರಮ್ಯೆಯರ ಸಗೆ ರತಿ ಕಾಣಿರೋ. ಅಮ್ಮೋಘ ವೀರ್ಯವು ಚಲಿಸಿದರೆ ಪ್ರಳಯದಲ್ಲಿ, ಕುಮ್ಮಾರರ್ಯಾಕೆ ಜನಿಸರು. ಭಗವಂತನಲ್ಲಿ ದೋಷಗಳಿಲ್ಲ ಅನ್ನುವುದನ್ನೇ ಈ ಪದ್ಯದಲ್ಲಿಯೂ ಕೂಡ ಸಮರ್ಥನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿಯನ್ನ ಆಲಿಂಗನ ಮಾಡಿಕೊಂಡಿರುವುದು ಲಕ್ಷ್ಮೀದೇವಿಯ ಪತಿಯಾದ ಭಗವಂತನಿಗೆ ರತಿ ಅಂತ ತಿಳಿದುಕೊಳ್ಳಿ. ಆಲಿಂಗನವೇ ರತಿ. ಅಮೋಘ ವೀರ್ಯ ಎಂದು ವ್ಯರ್ಥವಾಗದೇ ಇರುವ ದೇಹದ ತೇಜಸ್ಸುಳ್ಳ ಪರಮಾತ್ಮನಿಗೆ ಅಮೋಘ ವೀರ್ಯನಾದ ಭಗವಂತನ ವೀರ್ಯ ಆ ಪ್ರಳಯ ಕಾಲದಲ್ಲಿ ಚಲಿಸಿದ್ರೆ ಮಕ್ಕಳೇ ಯಾಕೆ ಆಗ್ಲಿಲ್ಲ, ಲಕ್ಷ್ಮೀದೇವಿಯಿಂದ ಮಕ್ಕಳೇ ಯಾಕೆ ಆಗ್ಲಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ಭಗವಂತನಿಗೆ ಯಾವುದೇ ರೀತಿಯಾದ ವಿಕಾರಗಳಿಲ್ಲ. ನಾರಾಯಣ ಲಕ್ಷ್ಮೀದೇವಿಯ ಜೊತೆಗೆ ಭೋಗಿಸುವುದು ಇದೆಲ್ಲವೂ ಕೂಡ ಅದೊಂದು ಲೀಲೆ ಅಷ್ಟೇ. ಅವನಿಗೆ ಲಕ್ಷ್ಮಿಯಿಂದ ಯಾವುದೇ ಸುಖಗಳ ಅಗತ್ಯ ಇಲ್ಲ. ಆ ಲಕ್ಷ್ಮೀದೇವಿಯ ಸಂತೋಷಕ್ಕಾಗಿ ಸ್ವರಮಣನಾದ ಭಗವಂತ ಆಲಿಂಗನ ಮಾಡಿಕೊಳ್ತಾನೆ. ಲಕ್ಷ್ಮಿಯಿಂದ ಸುಖ ಭಗವಂತನಿಗೆ ಅಂತ ಹೇಳಿದ್ರೆ ಮತ್ತೊಬ್ಬರ ಅಧೀನವಾಗಿ ಸುಖವನ್ನ ಪಡೆಯುವುದು ಅದು ಅಲ್ಪತೆಯ ಸಂಕೇತ ಅಂತ ಹಿಂದೆ ಹೇಳಿದ್ರು. ಈಗ ಲಕ್ಷ್ಮೀದೇವಿಯನ್ನ ಆಲಿಂಗನ ಮಾಡಿಕೊಂಡಿರುವುದೇ ಅವನಿಗೆ ರತಿ ಅಂತ ಹೇಳಿದ್ದಾರೆ. ಹಿಂದೆ ಹೇಳಿದ ಮಾತಿಗೂ ಇಲ್ಲಿಯ ಮಾತಿಗೂ ವಿರುದ್ಧವಾದಂತೆ ಕಾಣಿಸ್ತಾ ಇದೆ. ಲಕ್ಷ್ಮೀದೇವಿಯನ್ನ ಆಲಿಂಗನ ಮಾಡಿಕೊಂಡಿದ್ದು ರತಿ ಅಂತ ಹೇಳಿದ್ರೆ, ಹಿಂದೆ ಲಕ್ಷ್ಮಿಯನ್ನ ಆಲಿಂಗನ ಮಾಡಿಕೊಳ್ಳುವುದು ಇವನಿಗೆ ಸಂತೋಷ ಅಲ್ಲ ಅಂತ ಹೇಳಿದ್ದಾರೆ. ಅವಳಿಂದ ಇವನಿಗೆ ಸುಖ ಅಲ್ಲ, ಇವನು ಅವಳ ಸಂತೋಷಕ್ಕಾಗಿ ಆಲಿಂಗನ ಮಾಡಿಕೊಳ್ತಾನೆ ಅಂತ ಹೇಳಿ ಈಗ ಲಕ್ಷ್ಮಿಯನ್ನು ಆಲಿಂಗನ ಮಾಡಿಕೊಳ್ಳುವುದೇ ಇವನಿಗೆ ಸಂತೋಷ ಅಂತ ಹೇಳಿದ್ದು ಹಿಂದಿನ ಪದ್ಯಕ್ಕೂ ಈ ಪದ್ಯಕ್ಕೂ ವಿರೋಧ ಇದ್ದಂಗೆ ಕಾಣುತ್ತೆ. ಆದರೆ ಇಲ್ಲಿ ರತಿ ಶಬ್ದದ ಅರ್ಥವನ್ನ ಸರಿಯಾಗಿ ತಿಳ್ಕೊಳ್ಬೇಕು. ರತಿ ಶಬ್ದಕ್ಕೆ ಕ್ರೀಡೆ ಅಂತ ಅರ್ಥ, ಲೀಲೆ ಅಂತ ಅರ್ಥ. ಲಕ್ಷ್ಮಿಯನ್ನ ಆಲಿಂಗನ ಮಾಡಿಕೊಂಡಿರುವುದು ಒಂದು ಆಟ, ಅದರಿಂದ ಸುಖ ಅಂತ ಅರ್ಥ ಅಲ್ಲ. ರತಿ ಶಬ್ದಕ್ಕೆ ಇಲ್ಲಿ ಸುಖ, ಅವಳಿಂದ ಸುಖ ಅಂತ ಅರ್ಥ ಅಲ್ಲ. ತನಗೇನೂ ಪ್ರಯೋಜನ ಇಲ್ಲ, ಲಕ್ಷ್ಮೀದೇವಿಯ ಸುಖದ ಅಭಿವ್ಯಕ್ತಿಗಾಗಿ ಮಾಡುವ ಲೀಲೆ ಅಂತ ಹೇಳಬೇಕು. ಕಾರಣ ಭಗವಂತ ಕೃಷ್ಣಾವತಾರದಲ್ಲಿಯೇ ಅನೇಕ ಲಕ್ಷ್ಮೀ ರೂಪಗಳ ಜೊತೆಗೆ ವಿಹಾರ ಮಾಡಿದ್ದಾನೆ. 16,100 ಜನ ಪತ್ನಿಯರು, ಸಹಸ್ರಾರು ಗೋಪಿಯರು, ಅವರ ಜೊತೆಗೆ ವಿಹಾರ ಮಾಡಿದ್ದಾನೆ ಎನ್ನುವ ಮಾತುಗಳಿವೆ. ಅದಕ್ಕೆಲ್ಲ ಏನರ್ಥ ಅಂದ್ರೆ, ಆಯಾ ಗೋಪಿಯರಲ್ಲಿ ಅಗ್ನಿಪುತ್ರರಲ್ಲಿ ಲಕ್ಷ್ಮಿಯ ಸನ್ನಿಧಾನವನ್ನಿಟ್ಟು ವಿಹಾರ ಮಾಡಿದ, ಅದು ಒಂದು ಲೀಲೆ. ಕ್ರಮವಾಗಿ ಒಂದೊಂದು ಪತ್ನಿಯರಲ್ಲೂ 10 ಮಂದಿ ಗಂಡು, 1 ಹೆಣ್ಣು ಮಗು ಆಯಿತು ಅನ್ನುವ ಉಲ್ಲೇಖ ಇದೆ. ಅಲ್ಲಿ ತನ್ನ ಇಚ್ಛಾ ಮಾತ್ರದಿಂದ ಹೇಗೆ ಅನೇಕ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿ ವ್ಯವಸ್ಥಿತವಾಗಿ ಪ್ರತಿಯೊಂದು ಹೆಣ್ಣಿನಲ್ಲಿಯೂ 10 ಗಂಡು 1 ಹೆಣ್ಣು ಅನ್ನುವ ಸಂತಾನವನ್ನು ನೀಡಿದನೋ, ಅದೇ ಪರಮಾತ್ಮ
ಬಹುಮುಖವಾದ ಲೀಲೆಗಳಲ್ಲಿ ಲಕ್ಷ್ಮಿಯನ್ನ ಆಲಿಂಗನ ಮಾಡಿಕೊಳ್ಳುವುದು ಒಂದು ಲೀಲೆ. ಅಂದ್ರೆ ಎರಡು ಕಡೆಗೂ ಸಾಮ್ಯ ಇದೆ. ಏನು ಸಾಮ್ಯ ಇದೆ ಅಂದ್ರೆ 16,100 ಜನ ಪತ್ನಿಯರಲ್ಲಿ ಭಗವಂತ ತನ್ನ ಸಂಕಲ್ಪಕ್ಕನುಗುಣವಾಗಿ ಸಂತಾನವನ್ನು ನೀಡಿದ ಹೊರತು ಅವನ ದೈಹಿಕವಾದ ಕಾಮ ವಿಕಾರವನ್ನ ಅಲ್ಲಿಯೂ ಹೇಳಬಾರದು. ಯಾಕೆ ಹೇಳಬಾರದು ಅಂದ್ರೆ ಕೃಷ್ಣ ಭೂಮಿಯಲ್ಲಿ ಇದ್ದದ್ದೇ 40,000 ದಿನ. ಕೃಷ್ಣನಿಗೆ ಮಕ್ಕಳು ಎಷ್ಟು ಅಂದ್ರೆ ಲಕ್ಷ ಲಕ್ಷ ಜನ ಮಕ್ಕಳು. ಲಕ್ಷಾಂತರ ಮಕ್ಕಳು 40,000 ದಿನದಲ್ಲಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅದನ್ನೇ ಆಚಾರ್ಯರು ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಹೇಳಿದ್ದಾರೆ. ಅವನ ಸಂಕಲ್ಪದಿಂದ ಆದ ಸೃಷ್ಟಿಯೇ ಹೊರತು ಅವನ ದೇಹದ ವಿಕಾರದಿಂದ ಆದ ಸೃಷ್ಟಿಯಲ್ಲ. ಅದೇ ರೀತಿ ಪ್ರಳಯ ಕಾಲದಲ್ಲಿಯೂ ಕೂಡ ಭಗವಂತನಿಗೆ ವಿಕಾರ ಅನ್ನೋದಿಲ್ಲ. ಲಕ್ಷ್ಮಿಯನ್ನ ಆಲಿಂಗನ ಮಾಡಿಕೊಂಡಿರುವುದು ಒಂದು ಲೀಲೆ. ಅವನು ಅಮೋಘ ವೀರ್ಯ ಅಂತ ಕರೆಸಿಕೊಂಡಿದ್ದಾನೆ. ಅಂದ್ರೆ ಒಂದು ಹೆಣ್ಣನ್ನು ನೋಡಿ ಮರಳಾಗುವುದು, ಹೆಣ್ಣಿನ ಭಾವನೆಗಳ ಆಸಕ್ತಿಯಿಂದ ದೈಹಿಕವಾಗಿ ದುರ್ಬಲರಾಗುವುದಿಲ್ಲ ಲೋಕದ ಪಾಂಚಭೌತಿಕ ಶರೀರವನ್ನು ಪಡೆದ ಪುರುಷರ ಸ್ವಭಾವ. ಆದರೆ ಪರಮಾತ್ಮ ಪಂಚಭೂತಗಳಿಂದ ಅತೀತನಾಗಿರುವುದರಿಂದ ಈ ಒಂದು ಸ್ತ್ರೀ ನಿಮಿತ್ತವಾದ ಕಶ್ಮಲಗಳು ಪರಮಾತ್ಮನಿಗೆ ಇಲ್ಲ. ಸ್ತ್ರೀಕೃತಂ ಕಶ್ಮಲಂ ರಾಮೋ ನಾಷ್ಣುವೀತೀತಿ ಚ ಸ್ಫುಟಂ ನ ಸ್ತ್ರೀಕೃತಂ ಕಶ್ಮಲಂ ಅಷ್ಣುವೀತ. ವೇದ ಮಂತ್ರಗಳೆಲ್ಲ ಹೀಗೆ ಹೇಳ್ತಾ ಇದೆ. ಇದರ ಅಭಿಪ್ರಾಯ ಏನು ಅಂದ್ರೆ ಸ್ತ್ರೀಯಿಂದ ಸಂಬಂಧಪಡುವ ಸ್ತ್ರೀ ಅನುರಾಗ, ಸ್ತ್ರೀ ನಿಮಿತ್ತ ಕಾಮ, ಸ್ತ್ರೀ ನಿಮಿತ್ತವಾದ ಮೋಹಗಳು, ಪ್ರೀತಿಗಳು, ಈ ಯಾವ ವಿಕಾರಗಳು ಕೂಡ ಪರಮಾತ್ಮನಿಗಿಲ್ಲ. ಒಂದು ರೀತಿಯಲ್ಲಿ ಪರಮಾತ್ಮ ಲಕ್ಷ್ಮಿಯಿಂದ ಹಿಡಿದು ಸಮಸ್ತ ಚೇತನ ವರ್ಗದಲ್ಲಿ ತೋರಿಸುವಂತಹ ಭಾವನೆಗಳೆಲ್ಲ ಅವನ ಅನುಗ್ರಹ ರೂಪವಾದ ಪ್ರೀತಿ, ಅದು ವಿಕಾರ ರೂಪವಾದ ಪ್ರೀತಿ ಅಲ್ಲ. ಅದನ್ನೇ ಮುಂದೆ ಯುಕ್ತಿಬದ್ಧವಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮ ದೈಹಿಕವಾದ ವಿಕಾರಕ್ಕೆ ತುತ್ತಾಗುತ್ತಾನೆ ಅಂತಾಗಿದ್ರೆ ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಪರಮಾತ್ಮ ಇದ್ದಾನೆ. ಆವಾಗ ಅವನಿಗೆ ದೈಹಿಕವಾಗಿ ವಿಕಾರವಾಯಿತು, ಅವನ ವೀರ್ಯಕ್ಕೆ ಚಲನೆ ಆಯಿತು ಅಂತಾಗಿದ್ರೆ ಪ್ರಳಯ ಕಾಲದಲ್ಲಿ ಮಕ್ಕಳೇ ಯಾಕಾಗಲಿಲ್ಲ? ಒಂದು ಮಗು ಆಯಿತು ಅನ್ನೋದು ತಂದೆಯ ಮನಸ್ಸಿನ ವಿಕಾರ. ಪಿತುಹು ಔದರ್ಯ ವೀರ್ಯಂ ಹಿ ಪುತ್ರದೇಹೋ ನಚಾಪರಹ ಅನ್ನುತ್ತೆ ಮಹಾಭಾರತ. ತಂದೆಯ ಉದರದಲ್ಲಿದ್ದ ವೀರ್ಯವೇ ಒಂದು ಮಗುವಿನ ರೂಪದಲ್ಲಿ ಪರಿಣಾಮವನ್ನು ಹೊಂದುತ್ತೆ. ತಂದೆಯ ಮನಸ್ಸಿನ ವಿಕಾರ ತಾಯಿಯ ಗರ್ಭದಲ್ಲಿ ಆ ಒಂದು ಸಂತಾನ ರೂಪದಲ್ಲಿ ಪ್ರಕಟವಾಗುತ್ತೆ. ಪರಮಾತ್ಮ ಪ್ರಳಯ ಕಾಲದಲ್ಲಿ ಅವನು ವಿಕಾರಕ್ಕೆ ತುತ್ತಾಗುತ್ತಾನೆ ಅಂತಾಗಿದ್ರೆ ಅವನ ವೀರ್ಯದಲ್ಲಿ ಚಲನೆಯಾಗಿ ಪ್ರಳಯ ಕಾಲದಲ್ಲೂ ಮಕ್ಕಳಾಗಬೇಕಾಗಿತ್ತು. ಮಕ್ಕಳಾಗಿಲ್ಲ, ಆದ್ರಿಂದ ಅವನಲ್ಲಿ ವಿಕಾರ ಆಗಿಲ್ಲ. ಕಾರ್ಯಾಭಾವಾತ್ ಕಾರಣಾಭಾವ, ಒಂದು ವ್ಯಾಪ್ತಿ. ಕಾರ್ಯವೇ ಇಲ್ಲ, ಆದ್ರಿಂದ ಕಾರಣ ಇಲ್ಲ. ಅಡಿಗೆ ಯಾಕೆ ಮಾಡಿಲ್ಲ ಅಂದ್ರೆ ಅನೇಕ ಕಾರಣ ಇರ್ಬೋದು. ಅದರಲ್ಲಿ ಅಕ್ಕಿಯೇ ಇಲ್ಲ, ಆದ್ರಿಂದ ಅನ್ನ ಆಗಿಲ್ಲ. ಕಾರಣ ಬೇಕು, ಅನ್ನ ಆಗಬೇಕಾದ್ರೆ ಅಕ್ಕಿ ಬೇಕು. ಹಾಗೆ ಮಕ್ಕಳೇ ಆಗಿಲ್ಲ, ಆದ್ರಿಂದ ಅವನಿಗೆ ವಿಕಾರವೂ ಆಗಿಲ್ಲ. ಅವನನ್ನ ಅಮೋಘ ವೀರ್ಯ ಎಂದು ವ್ಯರ್ಥವಾಗದೇ ಇರುವ ತೇಜಸ್ಸುಳ್ಳವನು ಅಂತ ಕರೆದಿದ್ದಾರೆ. ಹಾಗಾಗಿ ಪ್ರಳಯ ಕಾಲದ ಏಕಾಂತದಲ್ಲಿ ಜಗನ್ಮಾತೆಯಾದ ಚಲುವೆಯಾದ ಲಕ್ಷ್ಮೀದೇವಿ ಇದ್ದಾಗಲೂ ಅವಳ ಸುಖಕ್ಕಾಗಿ ಆಲಿಂಗನ ಮಾಡಿಕೊಳ್ತಾನೆ ಹೊರತು ಅವನ ಮನಸ್ಸಿನಲ್ಲಿ ವಿಕಾರ ಇಲ್ಲ ಅನ್ನುವುದು ತುಂಬಾ ಅದ್ಭುತವಾದ ಸಂಗತಿ. ಬ್ರಹ್ಮದೇವರ 100 ವರ್ಷಗಳ ಕಾಲ ಯಾವುದೇ ಮನೋವಿಕಾರವಿಲ್ಲದೆ ಪರಮಾತ್ಮ ತಾನು ಆ ಲಕ್ಷ್ಮೀದೇವಿಗೆ ಸುಖ ಕೊಟ್ಟ ಅನ್ನುವ ಅಭಿಪ್ರಾಯ ಏನಿದೆ, ಇದು ಅವನ ಸ್ವರಮಣತ್ವವನ್ನು ಹೇಳ್ತಾ ಇದೆ. ಸ್ವರಮಣ ಅಂದ್ರೆ ತನ್ನಿಂದ ತಾನೇ ಸುಖವನ್ನು ಅನುಭವಿಸ್ತಾನೆ. ಅವನ ಸುಖ ಮತ್ತೊಬ್ಬರಿಂದ ಜನ್ಯ ಅಲ್ಲ. ಇನ್ನೊಬ್ಬರ ಸುಖದಿಂದ ಇವನು ಬದುಕನ್ನ ಸಂತೋಷವನ್ನು ಅನುಭವಿಸುವುದಿಲ್ಲ. ಸ್ವಯಂ ಸುಖಪೂರ್ಣನಾಗಿದ್ದಾನೆ ಎನ್ನುವುದಕ್ಕೆ ಉತ್ತರವಾಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ಮನುಷ್ಯ ಬುದ್ಧಿಯಿಂದ ಲಕ್ಷ್ಮೀನಾರಾಯಣರಲ್ಲಿ ದೈಹಿಕವಾದ ಸುಖಗಳನ್ನ ಆಲೋಚನೆ ಮಾಡಬಾರದು. ಇದು ಅನರ್ಥಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಅತ್ಯಂತ ಉಭಯೇಚ್ಛೈಕಾದ್ರೇತೋದ್ರಾವ ಸುಖಂ. ವಿಶೇಷವಾಗಿ ಆ ಮೋಕ್ಷದಲ್ಲಿಯೂ ಕೂಡ ಸಾಮಾನ್ಯ ಮನುಷ್ಯರಿಗೂ ಮುಕ್ತಾತ್ಮರಿಗೂ ಸುಖದ ಅಭಿವ್ಯಕ್ತಿ ಅಂದ್ರೆ ಏನು? ಅವರ ಭಾವನೆಗಳು ಒಂದಾದಾಗಲೇ ಸುಖ ಹೊರತು ವಿಕಾರವಾದ ಸುಖ ಮುಕ್ತಾತ್ಮರಿಗೂ ಇಲ್ಲ. ಮುಕ್ತಾತ್ಮರ ಸುಖವು ಜನ್ಯ ಅಲ್ಲ, ಹುಟ್ಟುವುದಲ್ಲ, ವ್ಯಕ್ತಿಗಳಿಂದ ಹುಟ್ಟುವುದಲ್ಲ. ಹೆಣ್ಣಿನಿಂದ ಪುರುಷನಿಗೆ, ಪುರುಷನಿಂದ ಹೆಣ್ಣಿಗೆ ಸುಖ ಹುಟ್ಟುವುದಲ್ಲ, ಜನ್ಯ ಅಲ್ಲ. ಅದು ಒಳಗಡೆ ಇರುವ ಸುಖದ ಅಭಿವ್ಯಕ್ತಿಗೆ ಆ ಲೀಲೆಗಳಷ್ಟೇ. ಮುಕ್ತಾತ್ಮರಿಗೆ ಹೀಗಿದ್ದಾಗ ಸರ್ವಶಕ್ತನಾದ ಪರಮಾತ್ಮನ ವಿಷಯದಲ್ಲಿ ಹೇಳುವುದೇನಿದೆ? ಆ ದೃಷ್ಟಿಯಿಂದ ರಹಸ್ಯಾಲಿಂಗಿತಾಂಗೋಪಿ ವಟಪತ್ರ ಪುಟೇ ಪ್ರಭು ಯೋ ಅಸ್ಕಲನ್ ನಿಜವೀರ್ಯೋಭೂತ್ ತಸ್ಯ ವೀರ್ಯಶ್ಚ್ಯುತಿ ಕದಾ. ಸಾಮಾನ್ಯವಾಗಿ ಏಕಾಂತದಲ್ಲಿದ್ದಾಗ ಮಾನಸಿಕ ವಿಕಾರಗಳಾಗುತ್ತೆ. ಪ್ರಳಯಕಾಲದಲ್ಲಿ ವಟಪತ್ರದಲ್ಲಿ ಪರಮಾತ್ಮ ಏಕಾಂತದಲ್ಲಿ ಬ್ರಹ್ಮದೇವರ 100 ವರ್ಷ ಪರ್ಯಂತ ಆಲಿಂಗನ ಮಾಡಿಕೊಂಡಿದ್ರು. ಅವನು ಅಸ್ಖಲ ವೀರ್ಯನಾಗಿದ್ದಾನೆ. ಆದ್ರಿಂದ ಭಗವಂತನಿಗೆ ಅಂತಹ ಅದ್ಭುತವಾದ ಒಂದು ಶಕ್ತಿ, ಅಮೋಘ ವೀರ್ಯತ್ವವನ್ನು ಹೇಳಬೇಕು. ಒಂದು ವೇಳೆ ಅವನಲ್ಲಿ ವಿಕಾರವನ್ನು ಅಂಗೀಕಾರ ನೀವು ಮಾಡುವುದಾಗಿದ್ರೆ, ಮನೋಹರಾಹ ಕುಮಾರಾಶ್ಚ ಲಯೇಪಿಸ್ಯುರ್ ಅನೇಕಶಃ. ಕುಮಾರರು ಯಾಕೆ ಜನಿಸರು ಅಂತ ಇಲ್ಲಿ ಕೇಳಿದ್ದಾರೆ. ಇದೇ ಅಭಿಪ್ರಾಯವನ್ನ ಇನ್ನೊಂದು ಗ್ರಂಥದಲ್ಲಿ ಕೇಳ್ತಾರೆ. ಮನೋಹರರಾದ ಮಕ್ಕಳು ಪ್ರಳಯ ಕಾಲದಲ್ಲಿ ಯಾಕೆ ಹುಟ್ಟಲಿಲ್ಲ? ಹಾಗಾಗಿ ಪರಮಾತ್ಮನಿಗೆ ಯಾವುದೇ ರೀತಿಯಾದ ವಿಕಾರಗಳನ್ನು ಹೇಳಿಬಿಡಿ. ಮಾನಸಿಕ ವಿಕಾರಗಳು ಮಾನವರಂತೆ ಪರಮಾತ್ಮನಿಗೆ ಇಲ್ಲ. ಈ ಪ್ರಳಯ ಕಾಲದಲ್ಲಿ ಇಲ್ಲ ಅನ್ನುವ ಅಭಿಪ್ರಾಯವನ್ನೇ ಸೃಷ್ಟಿಕಾಲದಲ್ಲೂ ಇಟ್ಕೊಳ್ಬೇಕು. ಮೂಲ ರೂಪದಲ್ಲಿ ಏನೆಲ್ಲ ಗುಣಗಳಿದೆಯೋ ಅದನ್ನ ಅವತಾರ ರೂಪದಲ್ಲೂ ಇಟ್ಟುಕೊಳ್ಬೇಕು. ಈಗ ಪರಮಾತ್ಮನಿಗೆ ಮೂಲ ರೂಪದಲ್ಲಿ ಶ್ರೀವತ್ಸ ಅನ್ನುವ ಚಿಹ್ನೆ ಇದೆ. ಅದೇ ಚಿಹ್ನೆಯನ್ನ ಪರಮಾತ್ಮ ಅವತಾರ ರೂಪದ ಎಲ್ಲಾ ರೂಪಗಳಲ್ಲೂ ಧರಿಸಿದ್ದಾನೆ. ಈಗ ಭಗವಂತನಂತೆ ರೂಪಗಳು ಪ್ರಾಣದೇವರಿಗೂ ಇದೆ. ಮುಖ್ಯ ಪ್ರಾಣನಿಗೆ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ, ಮುಖ್ಯ ಪ್ರಾಣನೂ ಕೂಡ. ಆದರೆ ಪರಮಾತ್ಮನಲ್ಲಿರುವಂತಹ ಅಸಾಧಾರಣವಾದ ಲಕ್ಷಣ ಯಾವುದು ಅಂದ್ರೆ ಶ್ರೀವತ್ಸ ಚಿಹ್ನೆ. ಈ ಶ್ರೀವತ್ಸ ಚಿಹ್ನೆ ಮುಖ್ಯ ಪ್ರಾಣದೇವರಿಗಿಲ್ಲ. ಮುಖ್ಯ ಪ್ರಾಣದೇವರಿಗೆ ಇಲ್ಲ ಅಂದ್ರೆ ಇತರ ಯಾವ ದೇವತೆಗಳಿಗೂ ಇಲ್ಲ. ಆದರೆ ಪರಮಾತ್ಮ ಮೂಲ ರೂಪದಲ್ಲಿ ಯಾವ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ, ಭೃಗು ಋಷಿಗಳ ಪಾದಪ್ರಹಾರದ ಚಿಹ್ನೆ, ಲಕ್ಷ್ಮ್ಯಾತ್ಮಕವಾದ ಚಿಹ್ನೆ ಕಾಣಿಸ್ತಾ ಇತ್ತೋ ಅದೇ ಚಿಹ್ನೆ ಅವತಾರ ರೂಪದ ಕೃಷ್ಣಾವತಾರದಲ್ಲಿಯೂ ಕಾಣಿಸಿದೆ, ಮತ್ಸ್ಯಾವತಾರದಲ್ಲೂ ಕಾಣಿಸಿದೆ, ರಾಮಾವತಾರದಲ್ಲೂ ಕಾಣಿಸಿದೆ. ಅಷ್ಟೇ ಯಾಕೆ, ಕೃಷ್ಣ ನಂದಗೋಕುಲದಿಂದ ವೃಂದಾವನದ ಪರಿಸರಕ್ಕೆ ಹೋಗಬೇಕು ಅಂತ ಪ್ರೇರಣೆ ಮಾಡಿದ ನಂದಾದಿ ರಾಜರಿಗೆಲ್ಲ. ಅವರು ಯಾರೂ ಕೂಡ ಹೋಗಲಿಕ್ಕೆ ಮನಸ್ಸು ಮಾಡಲಿಲ್ಲ. ಅವರನ್ನ ಕಳಿಸಬೇಕು ಅನ್ನುವ ಅನಿವಾರ್ಯತೆ ಕೃಷ್ಣನಿಗಿತ್ತು. ಹಾಗಾಗಿ ತನ್ನ ರೋಮಕೋಪಗಳಿಂದ ಋಕಗಳನ್ನ ಸೃಷ್ಟಿ ಮಾಡಿದ, ತೋಳಗಳನ್ನ ಸೃಷ್ಟಿ ಮಾಡಿ ಆ ತೋಳಗಳ ಭಯಕ್ಕೆ ಎಲ್ಲರೂ ಕೂಡ ಗ್ರಾಮ ಬಿಟ್ಟು ಹೋದ್ರು ಅಂತ ಕಥೆ ಇದೆ ಭಾಗವತದಲ್ಲಿ. ಪ್ರತಿಯೊಂದು ತೋಳಗಳ ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆ ಇತ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಯಾವುದು ಭಗವಂತನ ಸಾಕ್ಷಾತ್ ಅಂಶರೂಪಗಳೇ ಆಗಿದ್ದಾವೋ ಆ ಎಲ್ಲಾ ಅಂಶರೂಪಗಳಲ್ಲಿಯೂ ಕೂಡ ಶ್ರೀವತ್ಸ ಚಿಹ್ನೆ ಇದೆ. ಹಾಗಾಗಿ ಮೂಲ ರೂಪದಲ್ಲಿದ್ದ ಗುಣಗಳನ್ನ ಅವತಾರ ರೂಪಗಳಲ್ಲಿಯೂ ಕೂಡ ಹೇಳಬೇಕು ಪರಮಾತ್ಮನ ವಿಷಯದಲ್ಲಿ. ಇದನ್ನೇ ಒಂದು ಶ್ರುತಿ ಹೇಳ್ತಾ ಇದೆ, ನೇಹ ನಾನಾಸ್ತಿ ಕಿಂಚನ. ಇಹ ಅಂದ್ರೆ ಈ ಪರಬ್ರಹ್ಮಣಿ, ನಾನಾ ಭೇದ ನಾಸ್ತಿ ಇಲ್ಲ ಅಂತ ಅರ್ಥ. ಪರಬ್ರಹ್ಮನ ವಿಷಯದಲ್ಲಿ ಅವತಾರ ರೂಪಗಳಲ್ಲಿ ಭಗವಂತನ ಅವಯವಗಳಲ್ಲಿ ಅವನ ಕಣ್ಣು, ಕಿವಿ, ಕೈ, ಕಾಲು, ಮೂಗು ಯಾವಕ್ಕೂ ಭೇದ ಇಲ್ಲ. ಈಗ ನೋಡಿ, ಪರಮಾತ್ಮ ಮೂಗಿನಿಂದ ಭೂಮಂಡಲವನ್ನ ಧರಿಸಿದ. ನಮ್ಮ ಮೂಗಿಗೆ ಅಷ್ಟು ಶಕ್ತಿ ಇಲ್ಲ, ಕೈಯಲ್ಲಿರುವ ಶಕ್ತಿ ನಮ್ಮ ಮೂಗಿಗಿಲ್ಲ. ವರಾಹ ಅವತಾರದಲ್ಲಿ ತನ್ನ ಕಿವಿಯಿಂದ ಆದಿ ಹಿರಣ್ಯಾಕ್ಷನನ್ನ ಹೊಡೆದುಕೊಂದ, ದಿತಿಪುತ್ರನಾದ ಹಿರಣ್ಯಾಕ್ಷನನ್ನ ಹೊಡೆದುಕೊಂದ. ನಮ್ಮ ಕಿವಿಗೆ ಹೊಡೆಯುವಷ್ಟು ಸಾಮರ್ಥ್ಯ ಇಲ್ಲ. ಹೀಗೆ ಪರಮಾತ್ಮ ತನ್ನ ಕಾಲಿನ ಬೆರಳಿನ ಉಗುರಿನ ತುದಿಯಿಂದ ಬ್ರಹ್ಮಾಂಡವನ್ನ ಸೀಳಿದ. ನಮ್ಮ ಉಗುರಿಗೆ ಆ ಸಾಮರ್ಥ್ಯ ಇಲ್ಲ. ಹೀಗೆ ಪರಮಾತ್ಮನ ಉಗುರು, ಪರಮಾತ್ಮನ ಮೂಗು, ಪರಮಾತ್ಮನ ಕಿವಿ ಎಲ್ಲದರ ಶಕ್ತಿ ಸಾಮರ್ಥ್ಯಗಳು ಸಮಾನವಾಗಿದೆ. ಅವನ ಕೂದಲು, ಅವನ ಉಗುರು, ಯಾವ ಶಕ್ತಿಗಳಲ್ಲಿಯೂ ಕೂಡ ಅಸಮಾನತೆ ಇಲ್ಲ, ಎಲ್ಲವೂ ಸಮಾನವಾಗಿ ಇದೆ. ಅದೇ ರೀತಿ ಪರಮಾತ್ಮನ ಮೂಲ ರೂಪ ಆಯಿತು, ಪರಮಾತ್ಮನ ಅವತಾರ ರೂಪಗಳಾಯಿತು. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯಾವುದೇ ಕಾರಣದಿಂದ ಭೇದವನ್ನ ಹೇಳಬಾರದು. ಅದನ್ನ ಇನ್ನೊಂದು ಯುಕ್ತಿಯಿಂದ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ.
ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ. ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕ್ಕನೆಂಬುದು ಸಲಹಲಿಕೆ. ಯಾವ ದೋಷವೂ ಇಲ್ಲದೆ ಇದ್ದವನು ಸರ್ವೋತ್ತಮನಾದ ಪರಮಾತ್ಮ ಮಾತ್ರ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಕ್ವಚಿತ್ ವ್ಯತ್ಯಾಸಗಳು ದೇವತೆಗಳಲ್ಲಿ ಬರುತ್ತೆ. ಆದರೆ ಮೂಲ ರೂಪದಲ್ಲಿ ಹೇಗೆ ಶಕ್ತಿ ಸಾಮರ್ಥ್ಯಗಳಿಂದ ಭಗವಂತ ಕಂಗೊಳಿಸ್ತಾನೋ ಅದರ ಯಾವುದೇ ಅಂಶಗಳಲ್ಲಿಯೂ ಲೋಪವಾಗದೇ ಇರುವ ಹಾಗೆ ಅವತಾರ ರೂಪಗಳಲ್ಲಿಯೂ ಭಗವಂತ ಕಾಣಿಸ್ತಾನೆ. ಹಾಗಾಗಿ ಈಗ ಹಿಂದಿನ ಪದ್ಯದಲ್ಲಿ ಏನ್ ಹೇಳಿದ್ರು? ಪರಮಾತ್ಮ ಅಮೋಘ ವೀರ್ಯ, ಪ್ರಳಯ ಕಾಲದಲ್ಲಿ ಸ್ತ್ರೀ ನಿಮಿತ್ತವಾದ ಯಾವ ವಿಕಾರಗಳಿಗೂ ತುತ್ತಾಗಲ್ಲ ಅಂತ ನಿರ್ಣಯ ಮಾಡಿದ್ರು. ಏಕತ್ರ ನಿರ್ಣೀತ ಶಾಸ್ತ್ರ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ. ಒಂದು ನಿಯಮ ಏನು ಅಂದ್ರೆ, ಒಂದು ಕಡೆ ನಿರ್ಣಯವಾದ ಶಾಸ್ತ್ರವನ್ನ ಮತ್ತೊಂದು ಕಡೆಯೂ ಕೂಡ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ತಥಾ ಅಂತ ಒಂದು ನ್ಯಾಯ. ಇದನ್ನ ಮೀಮಾಂಸಾ ನ್ಯಾಯ ಅಂತ ಕರೀತಾರೆ. ಒಂದು ಕಡೆ ಒಂದು ವಾಕ್ಯ ನಿರ್ಣಯವಾದ್ರೆ ಆ ನಿರ್ಣಯವನ್ನ ಬೇರೆ ಕಡೆಗೂ ಕೂಡ ಅನ್ವಯ ಮಾಡಿಕೊಳ್ಳಬೇಕು. ಈಗ ಒಂದು ಕಡೆ ನಿರ್ಣಯವಾಗಿದ್ದೇನು ಅಂದ್ರೆ, ಪ್ರಳಯ ಕಾಲದ ಏಕಾಂತದ ಸಮಯದಲ್ಲಿಯೂ ಕೂಡ ಲಕ್ಷ್ಮೀ ವಿಕಾರಕ್ಕೆ ತುತ್ತಾಗ್ಲಿಲ್ಲ ಪರಮಾತ್ಮ ಅಂತ ಹೇಳಿದ್ದಾರೆ. ಹಾಗಾಗಿ ಈಗಲೂ ಕೂಡ ಯಾವುದೇ ಕಾರಣದಿಂದ ಪರಮಾತ್ಮನಿಗೆ ಯಾವುದೇ ಪ್ರಕೃತಿಯ ವಿಕಾರ ಇಲ್ಲ. ಅಂದ್ರೆ ಏನು? ಸೃಷ್ಟಿಯ ಕಾಲದಲ್ಲಿಯೂ ಕೂಡ ಪರಮಾತ್ಮನಿಗೆ ಪ್ರಕೃತಿಯ ವಿಕಾರ ಇಲ್ಲ. ಅಂದ್ರೆ ಯಾವ ಹೆಣ್ಣಿನ ವಿಕಾರಗಳಿಗೂ ಭಗವಂತ ತುತ್ತಾಗ್ಲಿಲ್ಲ ಅಂತ ಇಲ್ಲಿಯೂ ಕೂಡ ಹಾಗೇ ಚಿಂತನೆ ಮಾಡಬೇಕು. ಅದಕ್ಕೊಂದು ದೃಷ್ಟಾಂತ ಏನು ಅಂದ್ರೆ, ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇರಲ್ಲ. ಒಂದು ಕಡೆ ನಿರ್ಣಯವಾದದ್ದು ಇನ್ನೊಂದು ಕಡೆಗೂ ನಿರ್ಣಯವಾಗುತ್ತೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಇದೆ. ಯಾವುದು ದೃಷ್ಟಾಂತ ಅಂದ್ರೆ, ಈ ಬಲಿಚಕ್ರವರ್ತಿ ಇದ್ದಾನೆ, ವಿರೋಚನದ ಮಗ ಬಲಿ, ಪ್ರಹ್ಲಾದರಾಜನ ಮೊಮ್ಮಗ. ಒಂದು ಬಾರಿ ಮೇರು ಪರ್ವತದ ಸಭಾಭವನದಲ್ಲಿ ದೇವಾನುದೇವತೆಗಳೆಲ್ಲ ಮಂತ್ರಾಲೋಚನೆ ಸಭೆಯನ್ನ ಮಾಡ್ತಾ ಇದ್ರು. ಈ ಬಲಿಚಕ್ರವರ್ತಿಗೆ ಈ ಮುತ್ತು, ರತ್ನ, ಬಂಗಾರ ಇವುಗಳನ್ನೆಲ್ಲ ಕಳತನ ಮಾಡಿ ಅಭ್ಯಾಸ. ದೇವಲೋಕದ ಸಂಪತ್ತೆಲ್ಲ ಕಬಳಿಸಿದ. ಆಮೇಲೆ ವಾಮನ ರೂಪಿಯಾದ ಪರಮಾತ್ಮ ಬಂದು ಅವನ ಕದ್ದಿದ್ದನ್ನೆಲ್ಲ ತೆಗೆದು ಇಂದ್ರದೇವರಿಗೆ ಕೊಟ್ಟ. ಆದ್ರೂ ಕಿಂಚಿತ್ ಕಲಿಪ್ರವೇಶ ಇತ್ತು ಅಂತ ಹೇಳ್ತಾರೆ ಆಚಾರ್ಯರು. ಇಷ್ಟಾದ್ರೂ ಕೂಡ ಆ ಕಲಿಯ ಬಾಧೆ, ಒಂದು ಬಾರಿ ಬಂದ ದುರ್ಬುದ್ಧಿ ಹೋಗಿರೋದಿಲ್ಲ. ಅದು ಪೂರ್ಣ ಶಿಕ್ಷೆ ಕೊಟ್ಟರೂ ಹೋಗಿರೋದಿಲ್ಲ. ಆ ಬಲಿಚಕ್ರವರ್ತಿಯಲ್ಲಿ ಆ ದೋಷ ಇತ್ತು. ಮೇರು ಪರ್ವತದ ಶಿಖರದಲ್ಲಿ ದೇವತೆಗಳೆಲ್ಲ ಮಂತ್ರಾಲೋಚನೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಆ ಪ್ರಸಂಗದಲ್ಲಿ ಬಲಿಚಕ್ರವರ್ತಿ ಬರ್ತಾ ಇದ್ದಾನೆ. ಅವಾಗ ಭಗವಂತ ಹೇಳ್ತಾನೆ, ದೇವತೆಗಳೇ ನೀವೆಲ್ಲ ಸ್ವಲ್ಪ ಕಣ್ಣು ಮುಚ್ಚಿ ಅಂತ. ಕೃಷ್ಣ, ಆ ಭಗವಂತ ನಾರಾಯಣ ರೂಪಿಯಾದ ಪರಮಾತ್ಮ ಆ ಬಲಿಚಕ್ರವರ್ತಿ ಬರುವ ಪ್ರಸಂಗದಲ್ಲಿ ದೇವತೆಗಳಿಗೆ ಹೇಳಿದ ಕಣ್ಣು ಮುಚ್ಚಿ ಅಂತ. ಯಾಕೆ ಅಂದ್ರೆ, ಬಲಿ ನಾವೆಲ್ಲ ನಿದ್ರಾವಶರಾಗಿದ್ದೇವೆ ಅಂತ ಭ್ರಮಿಸಿಕೊಂಡು ನನ್ನ ತಲೆಯಲ್ಲಿರುವಂತಹ ಕಿರೀಟವನ್ನ ಅಪಹಾರ ಮಾಡ್ತಾನೆ. ಅವನ ಅಪಹಾರ ಮಾಡಿದ ಅವನ ಕಳ್ಳತನವನ್ನ, ಅವನ ಅಪರಾಧವನ್ನ ಸಾಬೀತುಪಡಿಸಬೇಕು. ಹಾಗಾಗಿ ನೀವೆಲ್ಲ ಒಂದು ಕ್ಷಣಕಾಲ ಗೊತ್ತಿಲ್ಲದೆ ಇದ್ದವರಾಗೆ ನಟನೆ ಮಾಡಿ ಅಂತ ಭಗವಂತನೇ ಹೇಳಿಕೊಡ್ತಾನೆ. ಆ ರೀತಿ ದೇವತೆಗಳೆಲ್ಲ ಕಣ್ಣು ಮುಚ್ಚುತ್ತಾರೆ. ಬಲಿಚಕ್ರವರ್ತಿ ಬರ್ತಾನೆ. ಹೋಹೋ, ಎಲ್ಲ ಪುರಾಣದಲ್ಲಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಆ ನಾರಾಯಣನ ಕಿರೀಟವನ್ನ ಅಪಹಾರ ಮಾಡಿಬಿಡ್ತಾನೆ. ಅಪಹಾರ ಮಾಡಿದ ತಕ್ಷಣ ದೇವತೆಗಳಿಗೆ ಭಗವಂತ ಹೇಳ್ತಾನೆ, ಕಣ್ಣು ತೆಗಿರಿ ನೋಡಿ, ಬಲಿಚಕ್ರವರ್ತಿ ಕಳ್ಳತನ ಮಾಡಿ ತಗೊಂಡು ಹೋಗ್ತಾ ಇದ್ದಾನೆ ಅಂತ. ಅವಾಗ ಅತ್ಯಂತ ವಾಯು ವೇಗದಿಂದ ಆ ಬಲಿಚಕ್ರವರ್ತಿಯೂ ವೇಗವಾಗಿ ಓಡ್ತಾನೆ. ಕಳ್ಳರಿಗೆ ತುಂಬಾ ಫಾಸ್ಟ್ ಆಗಿ ಓಡ್ಲಿಕ್ಕೆ ಬರುತ್ತೆ, ಇವನು ಕಳ್ಳತನ ಮಾಡಿ ಓಡ್ತಾ ಇದ್ದಾನೆ. ಅವಾಗ ಗರುಡ ದೇವರು ಕೂಡ ಹಿಂದಿನಿಂದ ಅಟ್ಟಿಸಿಕೊಂಡು ಹೋಗ್ತಾರೆ. ಮೇರು ಪರ್ವತದಲ್ಲಿ ಕದ್ದ ಕಿರೀಟವನ್ನ ಗರುಡ ದೇವ ಕಿತ್ಕೊಳ್ಬೇಕಾದ್ರೆ ಕರ್ನಾಟಕದ ಪ್ರಾಂತ್ಯ ಗೋಮಂತ ಪರ್ವತ, ಇವತ್ತಿನ ಗೋವಾ ಕ್ಷೇತ್ರ, ಅಲ್ಲಿ ತನಕ ಓಡಿ ಬಂದಿದ್ದಾನಂತೆ ಬಲಿಚಕ್ರವರ್ತಿ. ಗರುಡ ದೇವರು ಅವನಿಗೆ ಹೊಡೆದು ಅವನ ಕಿರೀಟವನ್ನು ತೆಗೆದುಕೊಂಡ್ರು. ನಾರಾಯಣನ ಕಿರೀಟ ಅಪಹಾರ ಮಾಡಿದ್ದು ಮೇರು ಪರ್ವತದಲ್ಲಿ, ಅದ್ರ ಸಿಕ್ಕಿದ್ದು ಕರ್ನಾಟಕದ ಬಳಿ ಗೋಮಂತ, ಇವತ್ತಿನ ಗೋವಾ ಕ್ಷೇತ್ರ. ಆ ಗೋವಾದ ಹತ್ತಿರ ಸಿಕ್ಕಿದ್ದು, ಕರ್ನಾಟಕದ ಹತ್ತಿರವೇ ಇದು. ಆ ಗೋವಾದಲ್ಲಿ ಮಹಾರಾಷ್ಟ್ರ ಪ್ರಾಂತ್ಯ ತನಕ ಬಂದಿತ್ತು ಆ ಕಿರೀಟ. ಅದನ್ನ ತೆಗೆದುಕೊಂಡಿರುವಂತಹ ಕೃಷ್ಣ ಪರಮಾತ್ಮ ಏನ್ ಮಾಡಿದ, ಇವನು ಗರುಡ ದೇವ ಏನ್ ಮಾಡಿದ ಅಂದ್ರೆ, ಆ ಗೋಮಂತ ಪರ್ವತದಲ್ಲಿ ಬಲರಾಮನ ಜೊತೆಗೆ ಮಂತ್ರಾಲೋಚನೆ ಸಭೆಯನ್ನು ಮಾಡ್ತಾ ಇದ್ದ. ಜರಾಸಂಧಾರಿ ದೈತ್ಯರ ವಧೆಯನ್ನ ಹೇಗೆ ಮಾಡುವುದು ಅಂತ ಭಗವಂತ ಮಂತ್ರಾಲೋಚನೆಯನ್ನು ಮಾಡ್ತಾ ಇದ್ದ. ಬಲಿಚಕ್ರವರ್ತಿ ಆಲೋಚನೆ ಮಾಡ್ತಾನೆ. ಮೇರು ಪರ್ವತ, ಇವನು ಗರುಡ ದೇವ ಆಲೋಚನೆ ಮಾಡ್ತಾನೆ, ಮೇರು ಪರ್ವತದಿಂದ ತಂದ ನಾರಾಯಣನ ಕಿರೀಟವನ್ನ
ಆ ನಾರಾಯಣನ ಅಪರಾವತಾರಿಯಾದ ಕೃಷ್ಣನಿಗೆ ಸಮರ್ಪಣೆ ಮಾಡೋಣ, ಮತ್ತೆ ನಾನು ಮೇರು ಪರ್ವತದ ತನಕ ಯಾಕೆ ಹೋಗಬೇಕು ಅಂತ ಆ ಕಿರೀಟವನ್ನ ತಂದು ಕೃಷ್ಣನಿಗೆ ಹಾಕ್ತಾನೆ. ಕೃಷ್ಣ ಹೇಳ್ತಾನೆ ಸರಿಯಾಗಿ ಮಾಡಿದಿ ಅಂತಾನೆ. ಅಂದ್ರೆ ಅಲ್ಲಿ ನಾರಾಯಣನಿಗೆ ಮಾಡಿದ ಅಪಚಾರ, ಕೃಷ್ಣನಿಗೆ ಮಾಡಿದ ಅಪಚಾರ. ಕೃಷ್ಣನಿಗೆ ಮಾಡಿದ ಉಪಚಾರ ಅಂದ್ರೆ ಅವನು ಅಪಚಾರ ಮಾಡಿದವನು ಬಲಿ, ಉಪಚಾರ ಮಾಡಿದವನು ಗರುಡ. ಕೃಷ್ಣನಿಗೆ ಮಾಡಿದ ಉಪಚಾರ ಅದು ನಾರಾಯಣನಿಗೆ ಉಪಚಾರ. ಅದು ಹೇಗ್ ಕಾಣಿಸ್ತಾ ಇತ್ತು ಅಂದ್ರೆ, ಕೃಷ್ಣನ ತಲೆಗೆ ಕಿರೀಟ ಹಾಕಿದ್ರೆ ಅದು ನಾರಾಯಣನ ತಲೆಯಲ್ಲಿ ಕಾಣಿಸ್ತಾ ಇತ್ತಂತೆ. ನಾರಾಯಣನ ತಲೆಯಲ್ಲಿ ಕಿರೀಟ ತೆಗೆದ್ರೆ ಕೃಷ್ಣನ ತಲೆಯಲ್ಲಿ ಕಿರೀಟ ತೆಗೆದ ಹಾಗೆ ಆಗ್ತಾ ಇತ್ತು. ಹಾಗಾಗಿ ಒಂದು ರೀತಿಯಲ್ಲಿ ದೇವತಾರಾಧನೆ ಮಾಡಬೇಕಾದ್ರೆ ಆಲೋಚನೆ ಮಾಡಿ. ನಾವು ಒಬ್ಬರಿಗೆ ಊಟ ಹಾಕಿದ್ರೆ ಅದು ಒಬ್ಬರಿಗೆ ಮಾತ್ರ ಸಂಬಂಧಪಡುತ್ತೆ. ಆದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ರೆ ಜಗತ್ತಿನ ತುಂಬ ಇರುವ ಅನಂತ ರೂಪಗಳಿಗೆ ಒಂದು ರೂಪದಲ್ಲಿ ಅದು ಸ್ವೀಕಾರ ಮಾಡಿದ ಭಗವಂತ ಅಂದ್ರೆ ಅನಂತ ರೂಪದಿಂದ ಸ್ವೀಕಾರ ಮಾಡಿದ ಹಾಗೆ ಆಗುತ್ತೆ ಅದು. ಅಲ್ಲಿ ಇನ್ನೂ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ. ಕೃಷ್ಣನ ತಲೆಗೆ ಕಿರೀಟವನ್ನ ಹಾಕಿದ್ರೆ ನಾರಾಯಣನ ತಲೆಗೆ ಎಷ್ಟು ಸರಿಯಾಗಿ ಹೊಂದಾಣಿಕೆ ಆಯಿತು, ಆ ಕಿರೀಟ ಆಗ್ತಾ ಇತ್ತೋ ಅಷ್ಟೇ ಸುಂದರವಾದ ಹೊಂದಾಣಿಕೆ ಕೃಷ್ಣನ ತಲೆಯಲ್ಲಿಯೂ ಆಯಿತು. ಹಾಗಾಗಿ ಕೃಷ್ಣಸ್ತು ಭಗವಾನ್ ಸ್ವಯಂ, ಮೂಲ ರೂಪಿಯಾದ ನಾರಾಯಣ ಬೇರೆಯಲ್ಲ, ಅವತಾರ ರೂಪಿಯಾದ ಕೃಷ್ಣ ಬೇರೆಯಲ್ಲ. ಒಂದು ಕಡೆ ಭಗವಂತನಲ್ಲಿ ನಿರ್ದುಷ್ಟತ್ವ ನಿರ್ಣಯವಾಗಿದೆ ಅಂದ್ರೆ ಇನ್ನು ಎಲ್ಲಾ ರೂಪಗಳಲ್ಲಿಯೂ ನಿರ್ದುಷ್ಟತ್ವವನ್ನೇ ಚಿಂತನೆ ಮಾಡಬೇಕು. ಹಾಗಾಗಿ ರಾಮ ರೂಪದಲ್ಲಿ ದೋಷಗಳು ಕಾಣಿಸ್ತು, ಕೃಷ್ಣ ರೂಪದಲ್ಲಿ ದೋಷಗಳು ಕಾಣಿಸ್ತು, ಈ ತರ ಎಲ್ಲ ಹೇಳಲಿಕ್ಕೆ ಬಾರದು. ಪರಮಾತ್ಮನ ಒಂದು ಕಡೆ ನಿರ್ಣಯವಾದ ನಿರ್ದುಷ್ಟತ್ವವನ್ನ ಅವನ ಎಲ್ಲ ಅವತಾರ ರೂಪಗಳಿಗೂ ಅನ್ವಯ ಮಾಡಬೇಕು ಅನ್ನೋದು ಇದು ದೇವರಿಗೆ ಸಂಬಂಧಪಟ್ಟ ನಿರ್ಣಯ. ಅದು ಇತರ ದೇವತೆಗಳಿಗೆ ಅಲ್ಲ. ಈಗ ಅವತಾರ ರೂಪದ ಇಂದ್ರ ಅರ್ಜುನ ಅವನ್ ತಪ್ಪು ಮಾಡಲ್ಲ, ಇಂದ್ರ ತಪ್ಪು ಮಾಡ್ತಾನೆ ಮೂಲ ರೂಪದಲ್ಲಿ. ಮೂಲ ರೂಪದಲ್ಲಿ ತಪ್ಪು ಮಾಡಿದ ಇಂದ್ರನ ದೋಷಗಳು ಅವತಾರ ರೂಪಿಯಾದ ಅರ್ಜುನನಿಗೆ ಬರಬೇಕು ಅಂತ ನಿಯಮ ಇಲ್ಲ. ಆದ್ರೆ ಪರಮಾತ್ಮನ ವಿಷಯದಲ್ಲಿ ಹಾಗಲ್ಲ. ಮೂಲ ರೂಪದಲ್ಲಿ ನಡೆದ ಎಲ್ಲಾ ಘಟನಾವಳಿಗಳು ಕೂಡ ಅವತಾರ ರೂಪಕ್ಕೂ ಅನ್ವಯವಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಕೃತ ಏನ್ ಹೇಳಬೇಕು, ಪ್ರಳಯ ಕಾಲದಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ಏಕಾಂತದಲ್ಲಿ ಮಲಗಿದ ಭಗವಂತನಿಗೆ ದೇಹದ ವಿಕಾರ ಇಲ್ಲ, ಕಾಮದ ವಿಕಾರ ಇಲ್ಲ, ಮನಸ್ಸಿನ ವಿಕಾರವಿಲ್ಲ, ಅಮೋಘವಾದ ವೀರ್ಯ ಚಲಿಸಲಿಲ್ಲ. ಅಂದ್ರೆ ಅವತಾರ ರೂಪದಲ್ಲಿರುವಂತಹ ಕೃಷ್ಣ ಪರಮಾತ್ಮನಿಗೂ ಕೂಡ ಇದೇ ಗುಣಗಳನ್ನು ಹೇಳಬೇಕು. ಅವನ ಮನೋವಿಕಾರದಿಂದ ಮಕ್ಕಳು ಹುಟ್ಟಿದ್ದಲ್ಲ. ಒಂದು ವೇಳೆ ಅವನ ದೇಹದಿಂದಲೇ ಮಕ್ಕಳುಗಳು ಹುಟ್ಟಿದ್ರೆ ಅವನಂತೆ ಇರಬೇಕಾಗಿತ್ತು, ಎಲ್ಲರೂ ಅವನಷ್ಟೇ ಪರಾಕ್ರಮಿಗಳಾಗಿರ್ಬೇಕಾಗಿತ್ತು. ಯಾವ ಯಾದವರು ಕೃಷ್ಣನ ಪರಿವಾರದವರು, ಕೃಷ್ಣನ ಮಕ್ಕಳು ಕೃಷ್ಣನಂತಹ ಪರಾಕ್ರಮಿಗಳಾಗ್ಲಿಲ್ಲ. ಆದ್ರಿಂದ ಇವರನ್ನ ರೇತೋಮಯಿ ಸೃಷ್ಟಿ ಅಂತ ಕರಿಬಾರದು, ಇಚ್ಛಾ ಮಾತ್ರ ಸೃಷ್ಟಿ. ಭಗವಂತ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಆಯಾ ಹೆಣ್ಮಕ್ಕಳ ಯೋಗ್ಯತೆಗೆ ಅನುಗುಣವಾಗಿ, ಅವರ ತಪಸ್ಸಿನ ಫಲಕ್ಕೆ ಅನುಗುಣವಾಗಿ ಅವರವರಿಗೆ ಸಂತಾನ ಆಗುವ ಹಾಗೆ ಮಾಡಿದ. ಒಬ್ರು ಗುರುಗಳ ಹತ್ರ ಹೋಗಿ ನಮಗೆ ಸಂತಾನ ಆಗಿಲ್ಲ, ನೀವು ಅನುಗ್ರಹ ಮಾಡಿ ಅಂದ್ರೆ ಅವ್ರು ಜಪ ಮಾಡಿ ಒಂದು ಕಾಯೋ ಮಂತ್ರಾಕ್ಷತೆಯೋ ಕೊಡ್ತಾರೆ, ಮಕ್ಕಳಾಗುತ್ತೆ. ಆಮೇಲೆ ಗುರುಗಳೇ ಇದು ನಿಮ್ಮ ಮಗು ಅಂದ್ರೆ ಏನ್ ಅರ್ಥ? ಅಲ್ಲಿ ಗುರುಗಳ ಅನುಗ್ರಹದಿಂದ ಹುಟ್ಟಿದ ಮಗು ಅಂತ ಅರ್ಥವೇ ವಿನಃ ಗುರುಗಳ ಮನೋವಿಕಾರದ ಮಗು ಅಂತ ಅರ್ಥ ಅಲ್ಲ. ಅದೇ ರೀತಿಯಾಗಿ ಪರಮಾತ್ಮನ ಅನುಗ್ರಹದ ಸಂಕೇತವಾಗಿ ಹುಟ್ಟಿದ ಮಕ್ಕಳು ಅಂತ ಹೇಳಬೇಕೇ ಹೊರತು ಪರಮಾತ್ಮನ ಮನಸ್ಸಿನ ವಿಕಾರದಿಂದ ಹುಟ್ಟಿದ ಮಕ್ಕಳು ಅಂತ ಹೇಳಬಾರದು. ನಿರ್ಣಯ ಏನು ಅಂದ್ರೆ ಪ್ರಳಯ ಕಾಲದಲ್ಲಿ ವಿಕಾರ ಇಲ್ಲ, ಆದ್ರಿಂದ ಸೃಷ್ಟಿಯ ಕಾಲದಲ್ಲೂ ಭಗವಂತನಿಗೆ ವಿಕಾರ ಇಲ್ಲ. ಒಂದು ಕಡೆ ನಿರ್ಣಯವಾದ ಶಾಸ್ತ್ರಾರ್ಥವನ್ನ ಇನ್ನೊಂದು ಕಡೆಯೂ ಕೂಡ ಅಪ್ಲೈ ಮಾಡಿಕೊಳ್ಬೇಕು ಅಂತ ಈ ನ್ಯಾಯವನ್ನ ತಿಳಿದುಕೋ. ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕ್ಕನೆಂಬುದು ಸಲಹಲಿಕೆ. ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದ್ ಯಾಕೆ ಅಂದ್ರೆ ನಿರ್ದುಷ್ಟನಾದ ಗುಣಪರಿಪೂರ್ಣನಾದ ನನ್ನನ್ನ ಕಲಿಯುಗದ ಭಜಕರೆಲ್ಲ ಧ್ಯಾನ ಮಾಡ್ಲಿ, ಕಲಿಯುಗದ ಭಕ್ತರೆಲ್ಲ ಧ್ಯಾನ ಮಾಡ್ಲಿ, ಅವರು ನಿರ್ದುಷ್ಟರಾಗ್ಲಿ, ಅವರ ದೋಷವನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ಕೃಷ್ಣನ ಅವತಾರ ಆಗಿದೆ. ಕೃಷ್ಣನ ಭಕ್ತರಾಗಿ ಕೃಷ್ಣನಲ್ಲೇ ದೋಷ ಹುಡುಕಿದ್ರೆ ಅದು ಅಂಧಂತಮಸ್ಸಿಗೆ ಸಾಧನೆ ಆಗುತ್ತೆ, ಅನರ್ಥಕ್ಕೆ ಸಾಧನೆ ಆಗುತ್ತೆ. ಆದ್ರಿಂದ ಎಂದಿಗೂ ಕೂಡ ಕೃಷ್ಣಾವತಾರದಲ್ಲಿ ದೋಷಗಳನ್ನ ಎಣಿಸಬೇಡಿ. ಈ ಅಭಿಪ್ರಾಯದಲ್ಲಿಯೇ ರಾಜಸೂಯ ಯಾಗದ ಪ್ರಸಂಗದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಗ್ರ ಪೂಜೆ ಆಗಬೇಕು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ದ್ವಾಪರ ಯುಗದಲ್ಲಿ ಪರಶುರಾಮನ ರೂಪವೂ ಇತ್ತು, ವೇದವ್ಯಾಸ ದೇವರ ರೂಪವೂ ಇತ್ತು, ಕೃಷ್ಣ ರೂಪವೂ ಇತ್ತು. ಪರಶುರಾಮ ದೇವರಿಗೆ ಅಗ್ರ ಪೂಜೆ ಅಂತ ಮಾಡಿದ್ರೆ ಯಾವ ಶಿಶುಪಾಲಾದಿಗಳು ಗಲಾಟೆ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ತ್ರೇತಾಯುಗದಿಂದ ಅವರು ದೇವರು ಅಂತ ಪ್ರಸಿದ್ಧರಾಗಿದ್ದಾರೆ. ಇನ್ನು ವೇದವ್ಯಾಸ ದೇವರಿಗೆ ಅಗ್ರ ಪೂಜೆ ಮಾಡಿದ್ರು ಕೂಡ ಎಲ್ಲರಿಗೂ ಸಮ್ಮತವೇ. ವೇದವ್ಯಾಸ ದೇವರ ಶಕ್ತಿ ಸಾಮರ್ಥ್ಯಗಳನ್ನ ಆದಾನಾದಿ ಕಾರಣ ಬಾದರಾಯಣ ಅಂತ
ಆ ಕುರುಪಾಂಡವರ ವಂಶಗಳನ್ನೇ ವಿಸ್ತಾರ ಮಾಡಿದ ಪ್ರಭುದೇವ ಇವರು ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರಿಂದ ಅಲ್ಲಿಯೂ ವಿವಾದ ಇಲ್ಲ. ವಿವಾದ ಎಲ್ಲಿ ಅಂದ್ರೆ ಕೃಷ್ಣ ಬೆಣ್ಣೆ ಕಳ್ಳತನ ಮಾಡ್ತಾನೆ, ಸ್ತ್ರೀಯರ ವಸ್ತ್ರಾಪಹಾರ ಮಾಡ್ತಾನೆ, ಏನೋ ಸ್ವಾರ್ಥಿಯಾಗಿದ್ದಾನೆ, ಈ ತರದ ಅನ್ಯಥಾ ಭಾವನೆಗಳನ್ನ ಕೃಷ್ಣನ ರೂಪದಲ್ಲಿ ಪಡೆದಿದ್ರು. ಇದು ಅನರ್ಥ ಸಾಧನೆ ಆಗುತ್ತೆ ಅಂತ ಜ್ಞಾನಿಗಳಾದ ಪರಶುರಾಮ ದೇವರ ಶಿಷ್ಯರಾದ ಭೀಷ್ಮಾಚಾರ್ಯ ನಿರ್ಣಯ ಮಾಡಿದ್ರು. ಅಗ್ರ ಪೂಜೆ ಮಾಡುವುದಾದ್ರೆ ವೇದವ್ಯಾಸ ರೂಪಕ್ಕಲ್ಲ ಅಥವಾ ಪರಶುರಾಮ ರೂಪಕ್ಕಲ್ಲ. ಯಾಕೆಂದ್ರೆ ಅವರು ದೇವರು ಅಂತ ನಿರ್ಣಯ ಆಗಿದೆ ಜನಗಳಿಗೆ. ಸಂಶಯ ಇರುವುದು ಎಲ್ಲಿ ಅಂತಂದ್ರೆ ಕೃಷ್ಣ ರೂಪದಲ್ಲಿ ಸಂಶಯ ಇದೆ. ಹಾಗಾಗಿ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದ್ರೆ ಸಮಗ್ರ ಈ ಭೂಮಂಡಲದ ಸಭೆಗಳಲ್ಲಿ ಅಗ್ರಮಾನ್ಯನಾದವನು ಕೃಷ್ಣ, ಅವನು ಸರ್ವೋತ್ತಮ, ದೋಷ ಇಲ್ಲದೆ ಇದ್ದವರಿಗೆ ಅಗ್ರ ಪೂಜೆ. ಇದು ರಾಜಸೂಯಾಗದ ನಿಯಮ ಏನು ಅಂದ್ರೆ ಯಾರಲ್ಲಿ ಒಂದೇ ಒಂದು ದೋಷ ಇಲ್ಲ ಅವರಿಗೆ ಅಗ್ರ ಪೂಜೆ ಮಾಡಬೇಕು ಅಂತ ಇತ್ತು ನಿಯಮ. ಅದಕ್ಕೆ ಕೃಷ್ಣನನ್ನ ಕರೆದು ಭೀಷ್ಮಾಚಾರ್ಯರು ಅಗ್ರ ಪೂಜೆಯನ್ನು ಮಾಡಿದ್ರು. ಆದ್ರಿಂದ ಅವನಲ್ಲಿ ಕುಂದು ಎಳ್ಳಷ್ಟು ಇಲ್ಲ, ಪರಮಾತ್ಮನಲ್ಲಿ ಯಾವುದೇ ದೋಷಗಳಿಲ್ಲ ಅನ್ನುವುದು ನಿರ್ಣಯವಾಯಿತು. ಹಾಗಾಗಿ ಕೃಷ್ಣಾವತಾರ ಆಗಿದ್ದೇ ಸಜ್ಜನರ ಮನೋಮಾಲಿನ್ಯವನ್ನ ಪರಿಹಾರ ಮಾಡಲಿಕ್ಕೆ. ಅದನ್ನ ಆಚಾರ್ಯರು ಕೂಡ ಹೇಳ್ತಾರೆ, ಕೃಷ್ಣಾದಿರ್ದೋಷ ನಾಶಕಃ ಅಂತ ಹೇಳಿದ್ದಾರೆ. ಕೃಷ್ಣ ಅಂದ್ರೆ ಏನು? ಕಪ್ಪು ಅಂತ ಅರ್ಥ. ಕಪ್ಪು ಅಂದ್ರೆ ಅವನು ಕಪ್ಪು ಅಂತ ಅರ್ಥ ಅಲ್ಲ. ನಮ್ಮ ಹೃದಯದಲ್ಲಿರುವ ಅಜ್ಞಾನವೆಂಬ ಕರಿಯನ್ನ ತೆಗೆಯುವ ರೂಪಕ್ಕೆ ಕೃಷ್ಣ ಅಂತ ಹೇಳಿದ್ದಾರೆ. ಕೃಷ್ಣಾದಿರ್ ದೋಷನಾಶಕಃ ಅಂತ ಕೃಷ್ಣ ರಾಮ ಮೊದಲಾದ ರೂಪಗಳೆಲ್ಲ ಕಲಿಯುಗದ ಬಾಧೆಗಳು, ಕಲಿಯುಗದ ಅಜ್ಞಾನಗಳನ್ನ ಪರಿಹರಿಸುವ ರೂಪ ಅಂತ ಹೇಳಿದ್ದಾರೆ. ನಮ್ಮ ಅಜ್ಞಾನವನ್ನ ಪರಿಹಾರ ಮಾಡಲಿಕ್ಕೆ ಬಂದ ಭಗವಂತನಲ್ಲಿಯೇ ಮಾನವರ ದೋಷಗಳನ್ನ ಹೇಳಿದ್ರೆ ಅಪರಾಧಿಗಳಾಗ್ತೇವೆ. ಹಾಗಾಗಿ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಂತೆ ಮೂಲ ರೂಪವನ್ನು ನೋಡಿ, ಮೂಲ ರೂಪದಲ್ಲಿ ದೋಷ ಇಲ್ಲ ಅಂದ್ರೆ ಅವತಾರ ರೂಪಿಯಾದ ಪರಮಾತ್ಮನಿಗೂ ದೋಷ ಇಲ್ಲ. ಕಾರಣ ಏನು ಅಂದ್ರೆ ಮೂಲ ರೂಪಕ್ಕಾಗ್ಲಿ ಅವತಾರ ರೂಪಕ್ಕಾಗ್ಲಿ ಭೇದ ಇಲ್ಲ. ನೇಹ ನಾನಾಸ್ತಿ ಕಿಂಚನ, ಆ ಮೂಲ ಅವತಾರಗಳಲ್ಲಿ ಭೇದ ಇಲ್ಲ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹೀಗೆ ಹೇಳಿದ್ದಾರೆ. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ, ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕನೆಂಬುದು ಸಲಹಲಿಕೆ. ಯಾವುದೇ ದೋಷಗಳಿಗೆ ಸಿಕ್ಕಾಕೊಳ್ಳಲ್ಲ ಅನ್ನುವುದು ಸಲಹಲಿಕೆ. ಅಂದ್ರೆ ಭಕ್ತರನ್ನ ಅನುಗ್ರಹ ಮಾಡಲಿಕ್ಕೆ ಈ ಪ್ರಮೇಯವನ್ನ ತಿಳಿಸಿದ್ದು ಎಲ್ಲ ರೀತಿಯಾದ ನಮ್ಮನ್ನ ಸಲಹಲಿಕೆ. ಹಾಗಾಗಿ ಪರಮಾತ್ಮನಿಗೆ ಪ್ರಳಯ ಕಾಲದಲ್ಲಿ ಹಸಿವು ನೀರಡಿಕೆಗಳಿಲ್ಲ ಅಂದಮೇಲೆ ಕೃಷ್ಣನಿಗೆ ಹಸಿವು ನೀರಡಿಕೆಗಳಿಲ್ಲ. ಆಮೇಲೆ ಪ್ರಳಯ ಕಾಲದಲ್ಲಿ ಪರಮಾತ್ಮನಿಗೆ ನಾರಾಯಣನಿಗೆ ಸ್ತ್ರೀ ವಿಕಾರ ಇಲ್ಲ. ಆದ್ರೆ ಪ್ರಳಯ ಕಾಲದಲ್ಲಿ ಭಗವಂತ ಊಟ ಮಾಡ್ಲಿಕ್ಕೆ ಪಂಚಭೂತದ ಪದಾರ್ಥಗಳೇ ಇಲ್ಲ. ಹಾಗಾಗಿ ಅವತಾರ ರೂಪದ ಕೃಷ್ಣ ಪರಮಾತ್ಮನಿಗೂ ಪಂಚಭೂತದ ಪದಾರ್ಥಗಳಿಂದ ಆಗಬೇಕಾದದ್ದೇನೂ ಇಲ್ಲ. ಪ್ರಳಯ ಕಾಲದಲ್ಲಿ ಸ್ತ್ರೀ ನಿಮಿತ್ತವಾದ ಕಶ್ಮಲಗಳಿಲ್ಲ ಪರಮಾತ್ಮನಿಗೆ. ಅದೇ ರೀತಿ ಸೃಷ್ಟಿ ಕಾಲದಲ್ಲಿಯೂ ರಾಮಕೃಷ್ಣ ರೂಪಗಳಲ್ಲಿ ಯಾವುದೇ ಸ್ತ್ರೀ ನಿಮಿತ್ತವಾದ ವಿಕಾರ. ಸೀತೆಯನ್ನು ಕಳ್ಕೊಂಡ ಅತ್ತ, ಒಬ್ಳು ಹೆಣ್ಮಗಳಿಗೆ ಮೋಹಿತನಾದ, ಹೆಣ್ಮಕ್ಳ ಜೊತೆಗೆ ರಾಸಕ್ರೀಡೆ ಆಡಿದ, ಕಾಲ ಕಳೆದ, ಅವರ ಪ್ರೀತಿಗಳಿಗೆ ಆಕರ್ಷಿತನಾದ ಅನ್ನುವ ಮಾತುಗಳೆಲ್ಲ ಭಕ್ತರನ್ನ ಅನುಗ್ರಹ ಮಾಡುವ ಮಾತುಗಳೇ ಹೊರತು ಅವನಲ್ಲಿ ಯಾವ ವಿಕಾರಗಳು ಕೂಡ ಆಗಿಲ್ಲ. ಪರಮಾತ್ಮ ಯಾರ ಅಧೀನವಾಗಿಯೂ ಇಲ್ಲ, ಅವನ ಅಧೀನವಾಗಿ. ಈಶಾವಾಸ್ಯಂ ಇದಂ ಸರ್ವಂ, ಜಗತ್ತೆಲ್ಲ ಅವನ ಅಧೀನವಾಗಿ ನಡೆಯುತ್ತೆ ಹೊರತು ಅವನು ಯಾರ ಅಧೀನವಾಗಿಯೂ ಕೂಡ ಉಳಿಯೋದಿಲ್ಲ, ಯಾರ ಅಧೀನವಾಗಿಯೂ ಇರೋದಿಲ್ಲ. ಇನ್ನ ಪರಮಾತ್ಮನಿಗೆ ರೋಗ ರುಜಿನಗಳನ್ನು ಹೇಳಬಾರದು. ಏನು ಬಾಣಾಸುರ ಬಾಣ ಪ್ರಯೋಗ ಮಾಡಿದಾಗ ಕೃಷ್ಣನಿಗೆ ಶೈವಜ್ವರ ಬಂತು. ಅದನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ವೈಷ್ಣವ ಅಸ್ತ್ರವನ್ನ ಪ್ರಯೋಗ ಮಾಡಿದ, ವೈಷ್ಣವ ಜ್ವರವನ್ನ ಪ್ರಯೋಗ ಮಾಡಿದ. ಕೃಷ್ಣನಿಗೆ ಸಾಂದೀಪಿನಿ ಗುರುಕುಲದಲ್ಲಿ ಇದ್ದಾಗ ಮಳೆಯಲ್ಲಿ ನೆಂದು ಶೀತ ಆಯಿತು. ಈ ತರ ಎಲ್ಲ ಮೇಲ್ನೋಟಕ್ಕೆ ಕೆಲವು ಅಭಿಪ್ರಾಯಗಳು ಕಾಣುತ್ತೆ. ರೋಗ ಬಂತು, ಅಜೀರ್ಣವಾಯಿತು, ಈ ರೀತಿ ಎಲ್ಲ ಅನೇಕ ದೋಷಗಳು ಪರಮಾತ್ಮನಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ. ಅದೆಲ್ಲ ಅಜ್ಞಾನಿ ಜನಗಳ ಮೋಹಕ್ಕೆ ಹೊರತು ಪರಮಾತ್ಮನಲ್ಲಿ ಅಂತಹ ದೋಷಗಳಿಲ್ಲ ಅಂತ, ರೋಗ ಇಲ್ಲ ಪರಮಾತ್ಮನಿಗೆ ಅನ್ಲಿಕ್ಕೆ ಮುಂದಿನ ಪದ್ಯದಲ್ಲಿ ಯುಕ್ತಿಗಳನ್ನ ಹೇಳ್ತಾರೆ. ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ ಸಲ್ಲದು ರೋಗ ರುಜಿನವು, ಬಲ್ಲ ವೈದ್ಯರ ಕೇಳಿ ಅಜೀರ್ತಿ ಮೂಲವಲ್ಲದಿಲ್ಲ ಸಮಸ್ತ ರುಜಿನವು ಅಂತ. ಅದನ್ನ ಮತ್ತೆ ನಾಳೆ ವಿವರಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.